ಕೊಂಚಕೊಂದು ಬಿಡು ಅಲ್ಲೇ ನನ್ನನ್ನು ಬಾನು ಕೇಳನು ಹಗಲಲು ನಿಂದೆ ಕನವರಿಕೆ ನಿರಳಿಗೂ ಕೂಡ ಚಡಪಡಿ ಬೇರೆ ಯಾವ ದೇವರೇ ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೆಂಡಿಂಗ್ ಏಟರ್ ಅಬಿ ಯೂಟ್ಯೂಬ್ ಚಾನಲ್. ಫ್ರೀ ಯೂದಲ್ಲಿ ನೋಡಿದ್ರಲ್ಲ, ಆ ರೀತಿ ಒಂದು ಟ್ರೆಂಡಿಂಗ್ ಲಿರಿಕ್ಸ್ 3D ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಥರ ಒಂದು ಪ್ರೊಜೆಕ್ಟ್ ಸ್ಕ್ಯಾನರ್ ವಿಡಿಯೋ ಲಾಸ್ಟಲ್ಲಿ ಅಥವಾ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋ ಲಾಸ್ಟಲ್ಲಿ ಕೊಟ್ಟಿರಲ್ಲ ನಾನು ಇದೇನಂದರೆ ಸ್ಕ್ಯಾನರನ್ನು ಯಾವ ರೀತಿ ಕೊಟ್ಟಿರ್ತೀನಪ್ಪ ಅಂತಂದರೆ, ನೀವು ವಿಡಿಯೋ ನೋಡುವಾಗ ವಿಡಿಯೋನ ಎಂಡ್ ಲಾಸ್ಟಲ್ಲಿ ಎಡಿಟ್ ಮಾಡೋ ಇಷ್ಟೇ ಮುಗೀತು ಎಕ್ಸ್ಪೋರ್ಟ್ ಆಪ್ಷನ್ನ ತೋರಿಸಿದ ನಂತರನೇ ನಾನು ಸ್ಕ್ಯಾನರ್ ಹಾಕಿರ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಸ್ಕ್ಯಾನರ್ ಸಿಗುತ್ತೆ. ನಿಮಗೆ ಯಾವುದೇ ರೀತಿಯ ವಿಡಿಯೋ ಎಡಿಟ್ ಮಾಡೋಕ್ಕೆ ಬರಲಿಲ್ಲಪ್ಪ ಅಂತಂದರೆ ನನ್ನ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ, ನನ್ನ ನಂಬರ್ಗೆ ಮೆಸೇಜ್ ಮಾಡಿ ವಿಡಿಯೋ ಬೇಕಾಗಿದೆ ಬ್ರೋ ಅಂತ ನಾನು ವಿಡಿಯೋನ ಮಾಡಿಕೊಡ್ತೀನಿ. ಅಮೌಂಟ್ ತೊಗೊಂಡು ಮಾಡಿಕೊಡ್ತೀನಿ, ಫ್ರೀಯಾಗಿ ಮಾಡೋಕ್ಕಾಗಲ್ಲ, ದುಡ್ಡು ತೊಗೊಂಡು ಮಾಡಿಕೊಡ್ತೀನಿ. ಈ ಪ್ರಾಜೆಕ್ಟನ್ನು ಗೂಗಲಲ್ಲಿ ಹಾಕ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಗೂಗಲಲ್ಲಿ ಎಲ್ಲಪ್ಪ ಅಂತಂದರೆ ಇಲ್ಲಿ ನೋಡಿ ಕ್ಯಾಮ್ರಾ ಆಪ್ಷನ್ ಇದೆ, ಅದರ ಮೇಲೆ ಒತ್ಬಿಟ್ಟು ಅಲ್ಲಿ ನಿಮ್ಮ ಒಂದು ಸ್ಕ್ಯಾನರನ್ನು ಸ್ಕ್ರೀನ್ಶಾಟನ್ನು ಹಾಕಿದ್ರೆ ಓಪನ್ ಆಗುತ್ತೆ. ಆದ ನಂತರ ಈ ಒಂದು ಪ್ರಾಜೆಕ್ಟು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಆಗುತ್ತೆ. ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಕಾಪಿ ಅಂತ ಹೊಡ್ಕೊಬೇಕು. ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಕ್ಯಾಮ್ರಾ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ಆಮೇಲೆ ಈ ಫೋಟೋನ ಡಿಲೀಟ್ ಮಾಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಒಂದು ಫೋಟೋವನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ನಿಮ್ಮ ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಕ್ಲಿಕ್ ಮಾಡಿ, ಈಗ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕೊಟ್ಟರೆ ಎಫೆಕ್ಟು ಪೇಸ್ಟ್ ಆಗುತ್ತೆ, ಫೋಟೋ ಟೆಸ್ಲಾ ಎಫೆಕ್ಟ್ ಆ್ಯಡ್ ಆಗುತ್ತೆ. ಆಮೇಲೆ ಈ ಥರ ಫೋಟೋನ ಲಾಸ್ಟ್ ಬಿಟ್ವರೆಗೂ ಹಾಕೊಂಡ್ಬಿಟ್ಟು ಇಲ್ಲಿ ನೋಡಿ ಈ ಥರ ಬಂದಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು, ಇದು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಈ ಆಪ್ಷನ್ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಸೈಜ್ನ ದೊಡ್ಡದಾಗಿ ಮಾಡ್ಕೋಬೇಕು. ದೊಡ್ಡದು ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಮೇಲೆ ರೊಟೇಟ್ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಇದನ್ನು 0 ಇಟ್ಕೊಳ್ಳಿ. ಓಕೆನಾ? ಆಮೇಲೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಆಮೇಲೆ ಈಗ ನೋಡಿ ಬ್ಯಾಕ್ ಬನ್ನಿ. ಈ ಥರ ಒಂದು ವಿಡಿಯೋ ಕ್ರಿಯೇಟ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿ ಲಿರಿಕ್ಸ್ 3D ವಿಡಿಯೋ ಕ್ರಿಯೇಟ್ ಆಗಿರುತ್ತೆ. ತುಂಬಾ ಈಸಿ ಕೂಡ ಆಗಿದೆ. ಎಲ್ಲ ಪ್ರಾಜೆಕ್ಟಲ್ಲಿ ಕೊಟ್ಟೇ ಇದ್ದೀನಿ. ಈ ಥರ ಒಂದು ಲಿರಿಕ್ಸ್ ವಿಡಿಯೋ ಕ್ರಿಯೇಟ್ ಆಗಿದೆ. ಈಗ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ವಿಡಿಯೋ ಗ್ಯಾಲರಿಲಿ ಸೇವ್ ಆಗಬೇಕಪ್ಪ ಅಂತಂದರೆ ಸೇವ್ ಅಂತ ಇರುತ್ತೆ. ಎಕ್ಸ್ಪೋರ್ಟ್ ಆದ ನಂತರ ಸೇವ್ ಅಂತ ಬರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಸೇವ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.